ಯೂಟ್ಯೂಬರ್ ಸಮೀರ್ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಲಾಗ್ತಿದೆ. 1 ಗಂಟೆಗಳಿಂದ ಆಡಿಯೋ ಪಡೆಯುತ್ತಿರುವಂತಹ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಆಗ್ತಾ ಇದೆ. ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಿರೋದು 1 ಗಂಟೆಯಿಂದ ಆಡಿಯೋ ಪಡೆಯುತ್ತಿರುವಂತಹ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಾಯ್ಸ್ ಸ್ಯಾಂಪಲ್ ಪಡೆಯುತ್ತಿರುವಂತಹ ಸೋಕೋ ತಂಡ. ನಿನ್ನೆಯಿಂದ ವಿಚಾರಣೆಗೆ ಹಾಜರಾಗ್ತಿರೋದು ಸಮೀರ್. ಆತನಿಗೆ ನೋಟಿಸ್ ನೀಡಲಾಗಿತ್ತು. ಆತನ ಬಳ್ಳಾರಿಯ ಮನೆ ಹಾಗೇನೆ ಬೆಂಗಳೂರಿನಲ್ಲಿ 2 ಬಾಡಿಗೆ ಮನೆ ಮತ್ತು ಆತನ ಬಳ್ಳಾರಿ ಮನೆ ಎರಡು ಕಡೆ ಕೂಡ ನೋಟಿಸನ್ನು ಕೊಟ್ಟಿದ್ರು. ಅದಾದ ನಂತರ ದಾಖಲೆ ಸಮೇತ ಆತನನ್ನೇ ವಿಚಾರಣೆಗೆ ಹಾಜರಾಗ್ತಾನೆ. ಅದಾದ ನಂತರ ಆತನ ಸತತ ವಿಚಾರಣೆ ಮುಂದುವರಿತಾ ಇದೆ. ಆತ ವಿಡಿಯೋದಲ್ಲಿ ಹೇಳಿದಂಥ ವಿಚಾರಗಳು, ಅದಕ್ಕೆ ಬೇಕಾದಂಥ ಸಾಕ್ಷ್ಯ ಇದೆಲ್ಲವನ್ನೂ ಕೂಡ ಈಗ ಹೊರತೆಗೆಯಲಾಗ್ತಾ ಇರುವಂಥದ್ದು. ಜೊತೆಗೆ ಈ ವಾಯ್ಸ್ ಸ್ಯಾಂಪಲ್ ಅನ್ನು ಸೋಕೋ ತಂಡ ಪಡಿತಾ ಇದೆ. ನಿನ್ನೆ 5 ಗಂಟೆಗಳ ವಿಚಾರಣೆ ಹಾಗೆ 2ನೇ ದಿನವೂ ಕೂಡ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ. ಇವತ್ತು ಕೂಡ ಪೊಲೀಸರು ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನು ಪಡ್ಕೊಂಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಜನ್ಮ ಜಾಲಾಡ್ತಿರುವಂತಹ ಪೊಲೀಸರು ಆದಾಯದ ಮೂಲವನ್ನ ಕೆದಕ್ತಾ ಇದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಯೂಟ್ಯೂಬರ್ ಸಮೀರ್ಗೆ ಧರ್ಮಸ್ಥಳ ವಿಡಿಯೋ ಸಂಕಷ್ಟ. ಎರಡನೇ ದಿನವೂ ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ. ಯೂಟ್ಯೂಬರ್ ಸಮೀರ್ಗೆ ಧರ್ಮಸ್ಥಳ ವಿಡಿಯೋ ಸಂಕಷ್ಟ ತಂದೊಡ್ಡಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ ಆರೋಪದಲ್ಲಿ 2 ದಿನಗಳಿಂದ ದೂತ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಭೂತ ಬಿಡಿಸುತ್ತಿದ್ದಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪದ ಜೊತೆಗೆ ಎಐ ವಿಡಿಯೋ, ಖಾಸಗಿ ಚಾನಲ್ ಮೇಲೆ ಹಲ್ಲೆ, ಖಾಸಗಿ ಚಾನಲ್ ಸಿಬ್ಬಂದಿ ಮೇಲೆ ಹಲ್ಲೆ, ಉಜಿರೆ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ಸುಮೋಟೋ ಕೇಸ್ ದಾಖಲಾಗಿದೆ. ಈ 3 ಕೇಸ್ಗೂ ಸಂಬಂಧಪಟ್ಟಂತೆ ಪೊಲೀಸರು ನಿನ್ನೆ 5 ಗಂಟೆಗಳ ಕಾಲ ಸಮೀರ್ನನ್ನ ವಿಚಾರಣೆ ಒಳಪಡಿಸಿದ್ರು. 2ನೇ ದಿನವಾದ ಇಂದು ತನಿಖಾಧಿಕಾರಿ ನಾಗೇಶ್ ಕದ್ರಿ ನೇತೃತ್ವದಲ್ಲಿ 2ನೇ ಬಾರಿ ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆಯಲಾಯಿತು. ನೆನೆ ಒಂದೇ ಸ್ಕ್ರಿಪ್ಟ್ ಅನ್ನ 3 ಬಾರಿ ಓದಿಸಿ ಧ್ವನಿ ಸಂಗ್ರಹ ಮಾಡಿಕೊಂಡಿದ್ದ ಪೊಲೀಸರು ಅದನ್ನ FSLಗೆ ಕಳಿಸಿದ್ದಾರೆ. ಇವತ್ತು ಸೋಕೋ ತಂಡ ಸಮೀರ್ಗೆ ತನ್ನ ಧೂತ ಯೂಟ್ಯೂಬ್ ಚಾನಲ್ ಅಂತೆ ಸ್ಕ್ರಿಪ್ಟ್ ಕೊಟ್ಟು ವಾಯ್ಸ್ ಸ್ಯಾಂಪಲ್ ಪಡೆದುಕೊಂಡಿದೆ. ಟೆಕ್ನಿಕಲ್ ಎವಿಡೆನ್ಸ್ ಸಂಗ್ರಹ ಮಾಡಿದೆ. ಸಮೀರ್ ಆದಾಯ ಮೂಲ, ಬ್ಯಾಂಕ್ ಖಾತೆ ಮೇಲೂ ಕಣ್ಣು. ಬೆಳ್ತಂಗಡಿ ಪೊಲೀಸರು ಯೂಟ್ಯೂಬರ್ ಸಮೀರ್ ಜನ್ಮ ಜಾಲಾಡ್ತಿದ್ದಾರೆ. ಸಮೀರ್ ಆದಾಯದ ಮೂಲವನ್ನ ಕೆದಕಿದ್ದಾರೆ. ಯೂಟ್ಯೂಬ್ ಮೂಲಕ ಬಂದ ಪೇಮೆಂಟ್ ಜೊತೆಗೆ ಇತರೆ ಆದಾಯ ಮೂಲ ತಿಳಿಯಲು ಬ್ಯಾಂಕ್ ಟ್ರಾನ್ಸಾಕ್ಷನ್ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದು ಒಬ್ಬರೇನಾ, ಯಾರಾದ್ರೂ ಜೊತೆಗಿದ್ದಾರಾ, 3ನೇ ವ್ಯಕ್ತಿಯ ಸ್ಪಾನ್ಸರ್ಶಿಪ್ ಇದೆಯಾ, ಪೇಯ್ಡ್ ಪ್ರಮೋಷನ್ ಬಗ್ಗೆನೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಯೂಟ್ಯೂಬ್ನಿಂದ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ, ಜುಲೈನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಗೆ ಬಂದ ಆದಾಯವೆಷ್ಟು, ಧೂತ ಚಾನಲ್ಗೆ ಯಾವುದೇ ರಾಜಕೀಯ ಸಾಮಾಜಿಕ ಸಂಘಟನೆಗಳಿಂದ ಹಣಕಾಸಿನ ಸಹಾಯ ಸಿಕ್ಕಿದೆಯಾ ಅನ್ನೋ ವಿವರ ಕೇಳಿದ್ದಾರೆ. ತಿಮರೋಡಿ ಕುಟುಂಬಕ್ಕೆ ಸೇರಿದ ಕಾರಿನಲ್ಲೇ ಓಡಾಟ. ಸಮೀರ್ ಮಹೇಶ್ ಶೆಟ್ಟಿ ತಿಮರೋಡಿ ಕುಟುಂಬಕ್ಕೆ ಸೇರಿದ ಫಾರ್ಚುನರ್ ಕಾರಿನಲ್ಲೇ ರೌಂಡ್ಸ್ ಹಾಕ್ತಿದ್ದಾನೆ. ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲೂ ಸಮೀರ್ ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದ ಕಾರ್ನಲ್ಲೇ ಎಂಟ್ರಿ ಕೊಟ್ಟಿದ್ದ. ಸ್ವತಃ ಮೋಹನ್ ಕುಮಾರ್ ಶೆಟ್ಟಿ ಪುತ್ರನೇ ಕಾರು ಚಾಲನೆ ಮಾಡಿದ್ದ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸಮೀರ್ ಉಳ್ಕೊಂಡಿರೋ ಮಾಹಿತಿನೂ ಇದೆ. ಅದೇನೇ ಇರಲಿ, ಬೆಳ್ತಂಗಡಿ ಪೊಲೀಸರು ಯೂಟ್ಯೂಬರ್ ಜನ್ಮ ಜಾಲಾಡ್ತಿದ್ದಾರೆ. ಮುಖ್ಯವಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಂಪರ್ಕದ ಬಗ್ಗೆನೂ ಕೆದಕ್ತಿದ್ದಾರೆ. ತನಿಖೆ ವೇಳೆ ಏನೆಲ್ಲ ಸ್ಫೋಟಕ ಅಂಶಗಳು ಬಯಲಾಗುತ್ತವೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.